ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಗ್ರ್ಯಾಂಡ್ ಡಿಸೈನು. ನಾನು ಇದಕ್ಕೆ ನೋಡಿ ಮೀಡಿಯಮ್ ಸೈಜ್ ಒಂದು, ಸ್ಮಾಲ್ ಸೈಜ್ ಒಂದು ಬೀಡನ್ನ ತೊಗೋತಿದ್ದೀನಿ ಇದಕ್ಕೆ, ಈ ಡಿಸೈನ್ಗೆ. ಮತ್ತು ನೀಡಲ್ ನಂಬರ್ 10 ಮತ್ತು ಇದಕ್ಕೆ 6 ಎಳೆ ದಾರ ತೊಗೊತೀನಿ. ನೋಡಿ, ನಾನು 6 ಎಳೆ ದಾರನ ಈ ಥರ ಸ್ಟಾರ್ಟಿಂಗು ಸ್ಯಾರಿಗೆ ಗಂಟಾಕಿಟ್ಕೊಂಡಿದ್ದೀನಿ. ನಾನು ನೋಡಿ, ಇವಾಗ ನಾವು ಗಂಟಾಕಿದ್ವಲ್ಲ ಅದೇ ಲೂಪಲ್ಲಿ ಹೋಗಿ ನಾನು ದಾರ ತಂದು ಲಾಕ್ ಮಾಡ್ಕೊತೀನಿ. ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ 1 2 3 4 5 6 ಚೈನ್ ಹಾಕಿ ನೋಡಿ, ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆಯಿತು. ಇವಾಗ 1 2 3 4 ಚೈನ್ ಹಾಕಿ ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 ಮತ್ತು 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ 1 2 3 4 5 6 ಚೈನ್ ಹಾಕಿ ನಾವು ನೋಡಿ ಸ್ವಲ್ಪ ಒಳಗಡೆ ಕಾದಂಗೆ 4 ಚೈನ್ ಗ್ಯಾಪ್ ಬರೋಷ್ಟು ನಾವು ಒಳಗಡೆ ಕಾದಂಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇವಾಗ 6 ಚೈನ್ 1 2 3 4 5 6 ಚೈನ್ ಹಾಕಿ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ನಾನು 6 ಚೈನ್ ಹಾಕ್ಕೊತಿದ್ದೀನಿ. ನಿಮಗೆ ತುಂಬ ಗ್ಯಾಪ್ ಅನಿಸಿದ್ರೆ ಬೇಕಾದ್ರೆ 4 ಚೈನ್ ಹಾಕ್ಕೊಂಡೆ ಕಂಟಿನ್ಯೂ ಮಾಡ್ಕೋಬೋದು. ಮತ್ತು 1 2 3 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನು ಲಾಕು. ಇವಾಗ ಮತ್ತೆ 1 2 3 4 5 6 ಚೈನ್ ಹಾಕಿ ಇವಾಗ ನೋಡಿ ನಾವು 4 ಚೈನ್ ಗ್ಯಾಪ್ ಬರೋಷ್ಟು ಒಳಗಡೆ ಕಾದಂಗೆ ನಾವು 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಲಾಕ್. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ಲಾಕ್. ನೋಡಿ, ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ನೋಡಿ, ಸ್ಟಾರ್ಟಿಂಗು ನಾವು ಲಾಕ್ ಮಾಡಿ ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಆಮೇಲೆ 6 ಚೈನ್ ಹಾಕಿದ್ದೀವಿ, ಇದು ಕುಚ್ಚು ಕಟ್ಟೋದಕ್ಕೆ. ನೋಡಿ, ಇವಾಗ ಇಲ್ಲಿ 4 ಚೈನ್ನ 2 ಟೈಮ್ ಹಾಕ್ಕೊಂಡಿದ್ದೀವಿ. ಮತ್ತು ನೋಡಿ, ಇವಾಗ ಇಲ್ಲಿ 6 ಚೈನ್ನ 4 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಿ. ಮತ್ತು 2 ಟೈಮು ನಾವು 4 ಚೈನ್ ಹಾಕ್ಕೊಂಡಿದ್ದೀವಿ. ಮತ್ತು 1 ಟೈಮು 6 ಚೈನು, ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಇವಾಗ 4 ಚೈನ್ ಹಾಕ್ಕೊಂಡಿದ್ದೀವಿ 2 ಟೈಮು ಮತ್ತು 6 ಚೈನು ನೋಡಿ ಸ್ವಲ್ಪ ಒಳಗಡೆ ಕಾದಂಗೆ 4 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡಿದ್ದೀವಿ. ಮತ್ತು 4 ಚೈನ್ ಇದೇ ರೀತಿ ನಾವು ಬೇಸಿಕ್ ಲೈನ್ನ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ನೋಡಿಕೊಂಡು ಕರೆಕ್ಟಾಗಿ ಬರೋ ಥರ ಮಾಡ್ಕೊಂಡೋಗಿ. ನಾನು ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಗೂ ಗೋಲ್ಡ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ನಾವು ಸ್ಟಾರ್ಟಿಂಗು ಇಲ್ಲಿ ಗಂಟಾಕಿದ್ವಲ್ಲ ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ನೋಡಿ, ನಾನು ಲಾಕು ಮತ್ತು ಸಿಂಗಲ್ ಕ್ರೋಶೆ ಮಾಡಿದ್ನಲ್ಲ ಅದ್ರ ಮಧ್ಯೆ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ 1 2 3 4 5 6 ಚೈನ್ ಹಾಕಿ ನೋಡಿ
ನಾವು ಲಾಕ್ ಹಾಕಿದ್ದೀವಲ್ಲ ಅದೇ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 ಚೈನು ಮತ್ತು ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇವಾಗ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ನೋಡಿ ಈ ಥರ 2 ಸಲ ದಾರ ಸುತ್ಕೊಳ್ಳಿ. ನೋಡಿ ಇಲ್ಲಿ 6 ಚೈನ್ ಹಾಕಿದ್ವಲ್ಲ ಅಲ್ಲೋಗಿ ದಾರ ತಂದು ನೋಡಿ 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ತೊಗೋಬೇಕು ದಾರನ. ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಇದು. ಸೂಜಿ ಮೇಲೆ 2 ಸಲ ದಾರ ಮತ್ತು 6 ಚೈನಲ್ಲಿ ಹೋಗಿ ದಾರ ತಂದು ನೋಡಿ 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ನೋಡ್ಕೊಳ್ಳಿ. ಹಂಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. 2 ದಾರಕ್ಕೊಂದು ಸಲ ಮತ್ತು 2 ದಾರಕ್ಕೊಂದು ಸಲ ಮತ್ತು 2 ದಾರಕ್ಕೊಂದು ಸಲ ಇದೇ ರೀತಿ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. 6 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ನಾವು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ 12 ಟೈಮ್ ಆಗಿದೆ. ನಾವು 13 ತ್ರಿಬಲ್ ಕ್ರೋಶನ ಈ ಡಿಸೈನ್ಗೆ ಹಾಕೋಬೇಕು. ನೋಡಿ 13 ತ್ರಿಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ 4 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ನಾವು ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ನೋಡಿ ಇಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮತ್ತು 1 2 3 4 ಚೈನು ಲಾಕ್ ಮೇಲೆ ಹೋಗಿ ಲಾಕ್. ಮತ್ತು ಇವಾಗ 1 2 3 4 5 6 ಇಲ್ಲಿ 6 ಚೈನ್ ಹಾಕಿದ್ವಲ್ಲ ಅದೇ ರೀತಿ ಇಲ್ಲೂ 6 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ನೋಡಿ ಇವಾಗ 4 ಚೈನ್ 1 2 3 4 ಚೈನು ಲಾಕ್ ಮೇಲೆ ಹೋಗಿ ಲಾಕ್. ಇವಾಗ ಇಲ್ಲಿ 4 ಚೈನ್ ಇದೆಯಲ್ಲ ಈ 4 ಚೈನ್ಗೆ ಹೋಗಿ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಇಲ್ಲಿ 6 ಚೈನ್ ಇದೆಯಲ್ಲ ಈ 6 ಚೈನ್ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಈ ರೀತಿ ನಾವು ತ್ರಿಬಲ್ ಕ್ರೋಶನ 13 ತ್ರಿಬಲ್ ಕ್ರೋಶನ ಈ ಡಿಸೈನ್ಗೆ ನಾವು ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಮಾಡ್ತಾ ಹೋಗಬೇಕು. ನೋಡಿ 13 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ 4 ಚೈನಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಲಾಕ್ ಇದೆಯಲ್ಲ 4 ಚೈನ್ದು ಅಲ್ಲೋಗಿ ಲಾಕ್. ನೋಡಿ ನಾವು ಇದೇ ರೀತಿ ಸ್ಯಾರಿ ಫುಲ್ಲೂ ನಾವು ಡಿಸೈನ್ನ ಮಾಡ್ತಾ ಹೋಗಬೇಕು. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಬಂದಿದೆ. ಇಲ್ಲಿ 6 ಚೈನ್ ಇದೆ, ಇಲ್ಲಿ 4 ಚೈನ್ ಇದೆ, ಮಧ್ಯ 6 ಚೈನ್ ಇದೆ. ಇಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ಇಲ್ಲಿ ನಾನು 6 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಇಲ್ಲಿ 4 ಚೈನೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ಮಾಲ್ ಬೀಡನ್ನ ನಾನು ದಾರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗು ನಾವು ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮತ್ತು ಲಾಕು ಇದೆಯಲ್ಲ ಅಲ್ಲೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು 6 ಚೈನ್ ಇದೆಯಲ್ಲ ಅಲ್ಲೊಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 1 2 3 4 5 6 ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿ ನೋಡಿ. ಇವಾಗ
1 2 ಚೈನ್ ಹಾಕಿ ನೋಡಿ ಇಲ್ಲಿ 4 ಚೈನಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಡಬಲ್ ಕ್ರೋಶ ಇದೆಯಲ್ಲ, ಡಬಲ್ ಕ್ರೋಶ ಮತ್ತು ಚೈನ್ ಸ್ಟಾರ್ಟಿಂಗು ನೋಡಿ ಇಲ್ಲಿ ಹೋಗಿ ಮಧ್ಯದಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡಬೇಕು. ನೆಕ್ಸ್ಟು ನೋಡಿ ಒಂದು ಬೀಡನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಅದ್ರ ಮಧ್ಯೆ ಹೋಗಿ ದಾರ ತಂದು ಬೀಡನ್ನ ಮುಂದೆ ಮಾಡಿ ನೋಡಿ ಎರಡರಲ್ಲಿ ಒಂದು ಸಲ ಮಾಡಬೇಕು. ಮತ್ತು ನೋಡಿ ಸೂಜಿ ಮೇಲೆ ದಾರ ತಗೊಂಡು ನಾವು ಬೀಡ್ ಹಾಕಿ ಮಾಡಿದ್ವಲ್ಲ ಡಬಲ್ ಕ್ರೋಶ, ಅದೇ ಲೂಪಲ್ಲಿ ಹೋಗಬೇಕು. ನೋಡಿ ಇದೇ ಲೂಪಲ್ಲಿ ಹೋಗಿ ಮತ್ತೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಇದಕ್ಕೆ ಬೀಡ್ ಹಾಕಬಾರ್ದು, ಹಾಗೆ ಮಾಡಬೇಕು. ನೆಕ್ಸ್ಟು ನೋಡಿ ಬೀಡ ದೂಕ್ಕೊಂಡು ನೋಡಿ ಇಲ್ಲಿ ಬೀಡನ್ನ ಮೇಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯೆ ಹೋಗಿ ದಾರ ತಂದು ನೋಡಿ ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಬೀಡನ್ನ ಮುಂದೆ ಬರೋ ಥರ ಮಾಡ್ಕೋಬೇಕು. ಒಂದು ಸಲ ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಇನ್ನೊಂದು ಸಲ ಹಾಗೇ ಅದೇ ಲೂಪಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ನೋಡಿ ಈ ಥರ. ಇವಾಗ ಒಂದು ಬೀಡನ್ನ ಹಾಕಿ ಮುಂದೆ ಮಾಡಿ ನೋಡಿ ಈ ಥರ ಮಾಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯೆ ಹೋಗಿ ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಮತ್ತು ಅದೇ ಲೂಪಲ್ಲಿ ಡಬಲ್ ಕ್ರೋಶನ ಹಾಗೆ ಮಾಡಬೇಕು. ಒಂದು ಬೀಡ್ ಹಾಕಬೇಕು, ಒಂದು ಬೀಡ್ ಹಾಕ್ದಲೇ ಅದೇ ರೀತಿ ನಾವು ತ್ರಿಬಲ್ ಕ್ರೋಶ ಮಧ್ಯೆ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗೋವರೆಗೆ ಆರ್ಚು ಇದೇ ರೀತಿ ಮಾಡಬೇಕು. ನೋಡಿ ನಾವು ಆರ್ಚ್ ಫುಲ್ಲು ನಾವು ಈ ಥರ ಬೀಡನ್ನ ಒಂದನ್ನ ಮುಂದೆ ತಿಳ್ಕೊಂಡು ನೋಡಿ ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ಲೂಪಲ್ಲಿ ಹೋಗಬೇಕು. ಮತ್ತು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶಗೆ ನಾವು ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶನ ಮಾಡಬೇಕು. ನೆಕ್ಸ್ಟು ತ್ರಿಬಲ್ ಕ್ರೋಶ ಮಧ್ಯೆ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ನೋಡಿ ಇವಾಗ ಇಲ್ಲಿ ಮತ್ತೆ ಇನ್ನೊಂದು ಮಾಡೋದು ಬೇಡ. ನೋಡಿ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ, ಲಾಸ್ಟಲ್ಲಿ ನೋಡಿ ಈ ಥರ ಇದು ತ್ರಿಬಲ್ ಕ್ರೋಶ ಮತ್ತು ಚೈನ್ ಇದೆಯಲ್ಲ ಅದ್ರ ಮಧ್ಯೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಲಾಸ್ಟಲ್ಲಿ ಮಾತ್ರ ಈ ಥರ ಮಾಡ್ಕೊಳ್ಳಿ. ನೋಡಿ ಇದು ಲಾಸ್ಟಲ್ಲಿ ಬಂದಿದೆಯಲ್ಲ ಅದಕ್ಕೆ ಮಾತ್ರ ಈ ಥರ ಮಾಡ್ಕೊಳ್ಳಿ. ಬೇರೆದಕ್ಕೆಲ್ಲ 2 ಟೈಮು ನೀವು ಮಾಡ್ತಾ ಹೋಗಿ. ನೋಡಿ ಈಗ ನೆಕ್ಸ್ಟು 4 ಚೈನ್ ಇದೆಯಲ್ಲ 4 ಚೈನಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 1 2 3 4 5 6 ನೋಡಿ 6 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 2 ಚೈನ್ 1 2 ಚೈನ್ ಹಾಕಿ ನೋಡಿ 4 ಚೈನಲ್ಲಿ ಹೋಗಿ ಲಾಕ್ ಮಾಡಿ ಮತ್ತು ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ತ್ರಿಬಲ್ ಕ್ರೋಶ ಮತ್ತು 4 ಚೈನ್ ಇದೆಯಲ್ಲ ಅದ್ರ ಗ್ಯಾಪ್ ಮಧ್ಯೆ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಇವಾಗ ಬೀಡನ್ನ ಮುಂದೆ ಮಾಡಿ ನೆಕ್ಸ್ಟು ತ್ರಿಬಲ್ ಕ್ರೋಶ ಮಧ್ಯೆ ಹೋಗಿ ನಾವು ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಅದೇ ಲೂಪಲ್ಲಿ ಮತ್ತೊಂದು ಡಬಲ್ ಕ್ರೋಶ. ಇದೇ ರೀತಿ ನಾವು ಆರ್ಚನ್ನ ಮಾಡ್ತಾ ಹೋಗಬೇಕು. ನೋಡಿ ಎಂಡಲ್ಲಿ ಮಾತ್ರ ನಾವು
ತ್ರಿಬಲ್ ಕ್ರೋಶಾಗೆ ಮತ್ತು ಚೈನ್ಗೆ ಒಂದೊಂದೇ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ದಾರ ತಗೊಂಡು ಬೀಡನ್ನ ಮುಂದೆ ತಗೊಂಡು ನೋಡಿ ಲಾಸ್ಟ್ ತ್ರಿಬಲ್ ಕ್ರೋಶ ಮಧ್ಯೆ ಹೋಗಿ ದಾರ ತಂದು ನೋಡಿ ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶನ ನೋಡಿ ತ್ರಿಬಲ್ ಕ್ರೋಶ ಮತ್ತು ಚೈನ್ ಇದೆಯಲ್ಲ ಅಲ್ಲೋಗಿ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 4 ಚೈನ್ ಮಧ್ಯ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕಿ ನೋಡಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿ ಕುಚ್ಚಿಗೆ ನಾವು 6 ಚೈನ್ ಬಿಟ್ಟಿದ್ವಲ್ಲ ಆ ಗ್ಯಾಪಲ್ಲಿ ನಾವು 6 ಚೈನ್ನೇ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಆರ್ಚ್ನ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನಾವು ಇಷ್ಟೇ ಸಾಕು ಅಂದರೆ ನಮಗೆ ಇಷ್ಟೇ ಡಿಸೈನ್ ಸಾಕು ಅಂದರೆ ನಾವು ಈ ಡಿಸೈನ್ಗೆ ಫೈನಲ್ ಮಾಡ್ಕೋಬೋದು. ಇದಕ್ಕೆ ನಾವು ಮಧ್ಯ ಕುಚ್ಚು ಕಟ್ಕೊಬೋದು. ನೋಡಿ ಇಲ್ಲಿ 12 ಬೀಡ್ಸ್ ಬಂದಿದೆ. ಆ ರೀತಿ ಬರೋ ಥರ ನೀವು ಕೌಂಟ್ ಮಾಡಿಕೊಂಡು ನಿಮಗೆ ಕನ್ಫ್ಯೂಸ್ ಆದರೆ ಆ ಥರ ಮಾಡ್ಕೋಬೋದು. ನಾನು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ನಾನು ಕ್ರೀಮ್ ಕಲರು ಸ್ಯಾರಿ ಬಾಡಿ ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗ್ ನಾವು ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು ಇಲ್ಲಿ 6 ಚೈನ್ ಇದೆಯಲ್ಲ ಅದರೊಳಗೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇವಾಗ 1 2 3 4 5 6 ಚೈನ್ ಹಾಕಿ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ನೋಡಿ ಇಲ್ಲಿ ಸ್ಟಾರ್ಟಿಂಗು ಡಬಲ್ ಕ್ರೋಶ ಇದೆಯಲ್ಲ, ಡಬಲ್ ಕ್ರೋಶ ಮೇಲೆ ಚೈನ್ ಇದೆ ನೋಡಿ. ಇಲ್ಲಿ 1 2 3 ಮೂರನೇ ಚೈನ್ಗೆ ನಾವು ಹೋಗಿ ದಾರ ತಂದು ನೋಡಿ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಮಾಡ್ಕೋಬೇಕು. ಇವಾಗ ಸೂಜಿ ಮೇಲೆ ಒಂದೇ ಒಂದು ಸಲ ದಾರ ತಗೋಬೇಕು. ನೋಡಿ ಇಲ್ಲಿ ನಾವು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಪಕ್ಕ ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಈ ಥರ ಮಾಡಬೇಕು. ನೆಕ್ಸ್ಟು ಅಷ್ಟೇ ನಾವು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಇಲ್ಲಿದೆ ನೋಡಿ ಇನ್ನೂ ಒಂದಿದೆ ನೋಡಿ 2 ಬಿಟ್ಟಿದ್ವಲ್ಲ ಒಂದಾದಮೇಲೆ ನೆಕ್ಸ್ಟು ಚೈನ್ಗೆ ನಾವು ನೋಡಿ ದಾರ ತಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಇವಾಗ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಹ್ಯಾಡ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ತೊಗೊಬೇಕು. ದಾರ ತಗೊಂಡು ನೋಡಿ 1 2 3 ಮೂರನೇ ಕಂಬ ಇದೆಯಲ್ಲ, ಮೂರನೇ ಚೈನ್ ಇದೆಯಲ್ಲ ಅಲ್ಲೋಗಿ ನೋಡಿ ದಾರ ತಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು ಮೂರನೇ ಕಂಬಕ್ಕೆ ಹೋಗಬೇಕಾದ್ರೆ ಮಾತ್ರ ತ್ರಿಬಲ್ ಕ್ರೋಶ, ಆಮೇಲೆ ನೆಕ್ಸ್ಟು ಬ್ಯಾಕ್ ಸೈಡ್ ಬರಬೇಕಾದ್ರೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ನೋಡಿ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಇದೇ ರೀತಿ ನಾವು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಪಕ್ಕದಲ್ಲಿದೆಯಲ್ಲ ಚೈನ್ ಹಲ್ಲೋಗಿ ದಾರ ತಂದು ನೋಡಿ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ನೋಡಿ ಒಂಥರ ಇಂಟು ಮಾರ್ಕ್ ಥರ ಎಕ್ಸ್ ಥರ ಬರುತ್ತೆ. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಹ್ಯಾಂಡ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ 1 2 3 ಮೂರನೇ ಚೈನ್ಗೆ ನಾವು ಹೋಗಿ ದಾರ ತಂದು 2ರಲ್ಲಿ ಒಂದು ಸಲ ಸೂಜಿ ಮೇಲೆ 2 ಸಲ ದಾರ ತೊಗೊಬೇಕು. 1 2 3 ಮೂರನೇ ಚೈನ್ಗೆ ಹೋಗಿ ನಾವು ದಾರ ತಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ನೋಡಿ. ಈ ಥರ ನನಗೆ ಇವಾಗ ಕನ್ಫ್ಯೂಸ್ ಆಯ್ತಲ್ಲ ಅದೇ ರೀತಿ ಕನ್ಫ್ಯೂಸ್ ಆಗುತ್ತೆ. ನೋಡಿಕೊಂಡು ನೀವು ನೆನಪಿಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಪಕ್ಕದಲ್ಲೇ ಮತ್ತು ಬ್ಯಾಕ್ ಸೈಡ್ಗೆ ಹೋಗಿ ಚೈನ್ ಇದೆಯಲ್ಲ ಖಾಲಿ ನಾವು ಬಿಟ್ಟಿದ್ವಲ್ಲ 2 ಅದಕ್ಕೆ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಒಂದು ಸಲ
ಮಾಡ್ಕೊಂಬಿಟ್ರೆ ಸಾಕು. ತುಂಬ ಈಸಿ ಅನಿಸುತ್ತೆ ನಿಮಗೆ, ಏನೂ ಕನ್ಫ್ಯೂಸ್ ಆಗಲ್ಲ. ಒಂದು ಸಲ ಗಮನ ಇಟ್ಟು ನೋಡ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ. ತುಂಬ ಆರ್ಚು ದೊಡ್ಡದಾಗಿ ಗ್ರ್ಯಾಂಡಾಗಿ ಕೇಳೋರಿಗೆ, ತುಂಬ ಬೀಡ್ ಜಾಸ್ತಿ ಬೇಡ ಅನ್ನೋರಿಗೆ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾವು ಎಲ್ಲ ಚೈನು ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಬಂದಿದೆಯಲ್ಲ, ಎಲ್ಲ ಚೈನ್ಗೂ ನಾವು ಈ ಥರ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ ನಾವು ದಾರಕ್ಕೆ ತುಂಬ ಸ್ಮಾಲ್ ಬೀಡನ್ನ ಹಾಕಿದ್ದೀವಿ, ಇಲ್ಲಿಗೆ ಮೀಡಿಯಮ್ ಬೀಡನ್ನ ಸೇರಿಸ್ಕೊಬೇಕು. 1 2 3 ಮೂರನೇ ಚೈನ್ಗೆ ಹೋಗಿ ನಾವು ದಾರ ತಂದು ನೋಡಿ, ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ. ಇವಾಗ ನೆಕ್ಸ್ಟು ಬ್ಯಾಕ್ ಸೈಡ್ಗೆ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು ನೋಡಿ. ಈ ರೀತಿ ನಾವು ಡಬಲ್ ಕ್ರೋಶ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಕಲರ್ ಕಾಂಬಿನೇಷನ್ ಇದ್ರಂತೂ ತುಂಬ ಲುಕ್ಕಾಗಿ ಬರುತ್ತೆ. ಇದರಲ್ಲಿ ನನಗೆ ಗ್ರೀನು ಮತ್ತು ಕ್ರೀಮ್ ಕಲರ್ ಎರಡೇ ಕಲರ್ ಇದ್ದಿದ್ದು, ಹಾಗಾಗಿ ನಾನು ಸ್ಟಾರ್ಟಿಂಗು ಗೋಲ್ಡನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಆರ್ಚ್ ಫುಲ್ಲು ನಾವು ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಲಾಸ್ಟಲ್ಲಿ ನಮಗೆ 1 2 3 4 ಚೈನ್ ಉಳ್ಕೊಳ್ಳುತ್ತೆ. ಆದರೆ ನಾವು ಲಾಸ್ಟು 3 ಚೈನ್ಗೆ ನಾವು ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಗೆ ಬಂದು ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು ತ್ರಿಬಲ್ ಕ್ರೋಶ, ಆಮೇಲೆ ನೆಕ್ಸ್ಟು ಬ್ಯಾಕ್ ಸೈಡ್ ಬರಬೇಕಾದ್ರೆ ಡಬಲ್ ಕ್ರೋಶ. ನೋಡಿ, ಇದು ಒಂದು ಚೈನು ಉಳ್ಕೊಳ್ಳುತ್ತೆ, ಅದು ಹಾಗೆ ಬಿಟ್ಟು ನೆಕ್ಸ್ಟು ನೋಡಿ ಇಲ್ಲಿ ನಾವು 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 1 2 3 4 5 6 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದನೇ ನಾವು ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ 1 2 3 ಇಲ್ಲೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ ಈ ಥರ ಮಾಡ್ಕೊಬೇಕು. ಮತ್ತು ಬ್ಯಾಕ್ ಸೈಡ್ಗೆ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ 2 ಟೈಮ್ ತಗೊಂಡು 1 2 3 ಮೂರನೇ ಚೈನ್ಗೆ ಹೋಗಿ ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾವು ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಆರ್ಚು ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಿದೆ. ತುಂಬ ಗ್ರ್ಯಾಂಡ್ ಡಿಸೈನ್ ಆಗುತ್ತೆ ಇದು. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿಗೆ 4 ಚೈನು ಸೇರಿಸಿ ನಾನು ಕುಚ್ಚು ಕಟ್ಕೊತೀನಿ. ನಾನು ನಿಮಗೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಕುಚ್ಚೆಲ್ಲ ಕಟ್ಟಿದ್ದೀನಿ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ನಾನು ಕುಚ್ಚನ್ನ ನೋಡಿ ಇಲ್ಲಿ ಬೀಡನ್ನ ಇಟ್ಟು ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಒಂದು ಬೀಡನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಸ್ಟಿಚ್ ಮಾಡ್ಕೋಬೋದು ಬೇಕಂದರೆ, ಇಲ್ಲ ಅಂದರೆ ಹಾಗೇನಾದರೂ ಬಿಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡ್ತಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬೇಗನೂ ಮಾಡ್ಬೋದು ಈ ಡಿಸೈನ್ನ ನಾವು. ನೋಡಿ, ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ 750 to 850
ಚಾರ್ಜ್ ಮಾಡ್ಕೋಬೋದು. ತುಂಬ ಲುಕ್ಕಾಗಿರುತ್ತೆ ಈ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್.